ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಪ್ರಪಂಚದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ ನಾವು. ಪ್ರಪಂಚ ಒಂದು ಅಣು ಯುದ್ಧಕ್ಕೆ ಸಿದ್ಧವಾಗಿ ನಿಂತ ಹಾಗೆ ಕಾಣ್ತಾ ಇದೆ. ಯುದ್ಧ ಭೀಕರತೆ ಪಡ್ಕೊಂಡ್ರೆ ಇನ್ನಷ್ಟು ಘನಘೋರ ಕಷ್ಟಗಳನ್ನು ದೇಶ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿಯೇ ಯುದ್ಧದಿಂದ ಯಾವ ಲಾಭವೂ ಇಲ್ಲ. ಒಂದೇ ಒಂದು ಯುದ್ಧದಿಂದ ಪ್ರಪಂಚ ಅಲ್ಲಾಡೋಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಒಳಗಡೆ ಸಾವಿರ ಸಂಖ್ಯೆ ಒಳಗಡೆ ಹಡಗುಗಳು ನಿಂತೋಗಿದ್ದಾವೆ. ಪುಣ್ಯ ಭಾರತ ದೇಶದ ನಾಯಕತ್ವದ ಪರಿಣಾಮ 9ನೇದು 10ನೇದು ಹಡಗು ಭಾರತಕ್ಕೆ ಬಂತು. ವೀಕ್ಷಕರೇ, ಧರಣಿ ನ್ಯೂಸ್ಗೆ ನಿಮಗೆ ಸ್ವಾಗತ. ನಾವು ಈ ಹಿಂದೆ ಕಾಲಜ್ಞಾನದ ಬಗ್ಗೆ ಹಲವಾರು ಸಂಚಿಕೆಗಳು ಮಾಡಿದ್ವಿ. ಅದರ ಬಗ್ಗೆ ಕಾಲಜ್ಞಾನದ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನ ವಿಚಿತ್ರ ವಿಸ್ಮಯಗಳ ಸಂಗ್ರಹಕಾರರಾದಂತಹ ಪರಿಸರವಾದಿಗಳಾದಂತಹ ಕೆ ಗುರುದೇವ್ ಸರ್ ಅವರು ನಮಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಈಗ ಪ್ರಸ್ತುತ ನಡೀತಾ ಇರೋವಂಥ ಸನ್ನಿವೇಶದಲ್ಲಿ ಪ್ರಪಂಚದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ ನಾವು. ಪ್ರಪಂಚ ಒಂದು ಅಣು ಯುದ್ಧಕ್ಕೆ ಸಿದ್ಧವಾಗಿ ನಿಂತ ಹಾಗೆ ಕಾಣ್ತಾ ಇದೆ. ಅಂದರೆ ಪ್ರಪಂಚದ ವಿನಾಶ, ಸಂಪೂರ್ಣ ವಿನಾಶಕ್ಕೆ ನಾವು ತುದಿಗಾಲಲ್ಲಿ ಬಂದು ನಿಂತ ಹಾಗೆ ಭಾಸವಾಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಇದರ ಉಲ್ಲೇಖ ಕಾಲಜ್ಞಾನದಲ್ಲಿ ಮುಂಚೆನೇ ಇತ್ತು. ಇದರ ಬಗ್ಗೆ ನಾವು ಹಲವಾರು ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಒಂದೊಂದಾಗಿ ಅದು ಹೇಳ್ತಾರೆ ನಿಜ ಆಗ್ತಾ ಬರ್ತಾ ಇದೆ. ಇದ್ರ ಬಗ್ಗೆ ಗುರುದೇವ್ ಸರ್ ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳು ಯಾವ್ಯಾವ ರೀತಿ ಕೊಡ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನಾವು ನೋಡ್ತಾ ಇದ್ದೀವಿ, ಕೇವಲ ಒಂದೇ ಒಂದು ಯುದ್ಧದಿಂದ ಪ್ರಪಂಚ ಅಲ್ಲಾಡೋಗ್ತಾ ಇದೆ. ಇವತ್ತು ಜನರ ಬದುಕು ಬೀದಿಗೆ ಬಿದ್ದಂಗೆ ಆಗ್ತಾ ಇದೆ. ಕೆಲವು ಕಡೆ ಗ್ಯಾಸ್ ಇಲ್ಲ. ಭಾಳಷ್ಟು ದೇಶಗಳಲ್ಲಿ ಲಾಕ್ಡೌನ್ ಪರಿಸ್ಥಿತಿ, ಯಾರು ಊಹೆ ಮಾಡೋಕ್ಕಾಗದೇ ಇರೋವಂಥ ಪರಿಸ್ಥಿತಿಗಳು ಇವತ್ತು ಬಂದು ನಿಂತಿದ್ದಾವೆ. ಈಗ ನಾವು ನೋಡ್ಬೋದು, ಪಾಕಿಸ್ತಾನ ಆಗ್ಬೋದು, ಶ್ರೀಲಂಕಾ ಆಗ್ಬೋದು, ಬಾಂಗ್ಲಾ ಆಗ್ಬೋದು, ಮತ್ತು ಭಾರತ ಬಿಟ್ಟು ಬೇರೆ ಎಲ್ಲ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳೆಲ್ಲ ನಲುಗಿ ಹೋಗಿದ್ದಾವೆ. ಪೂರ್ತಿ ವಾರದ ಏನು ಕಚೇರಿಗಳು, ಕಾರ್ಯಾಲಯಗಳು ಕೆಲಸ ಮಾಡ್ತಾ ಇದ್ವು, ಲಾಕ್ಡೌನಲ್ಲಿ ಯಾವ ಥರ ನಡೀತಾ ಇತ್ತು, ಇಷ್ಟು ದಿವಸ ಕೆಲಸ, ಇಷ್ಟು ಗಂಟೆಗಳ ಕೆಲಸ, ಆ ಒಂದು ಮಟ್ಟಕ್ಕೆ ಬಂದು ನಿಂತು ಹೋಗ್ಬಿಟ್ಟಿದ್ದಾವೆ. 4 ದಿವಸ ಸರ್ಕಾರಿ ಕೆಲಸ, ಶಾಲಾ ಕಾಲೇಜು ಕೆಲಸ, ಇನ್ನು ಮಿಕ್ಕಿದ 3 ದಿವಸ ರಜೆಗಳು, ಈ ಮಟ್ಟಕ್ಕೆ ಲಾಕ್ಡೌನಲ್ಲಿ ಆದಂಥ ಪರಿಸ್ಥಿತಿಗೆ ತಂದು ನಿಂತುಬಿಟ್ಟಿದೆ. ಈಗ ಯುದ್ಧ ನಡೀತಾ ಇರೋವಾಗಲೇ ಈ ಥರ ಆಗ್ತಾ ಇರಬೇಕಾದ್ರೆ, ಇನ್ನು ಯುದ್ಧ ಅಂತಿಮ ಘಟ್ಟಕ್ಕೆ ಹೋದಾಗ, ಅಂದರೆ ಈಗ ಏನು ಅಣು ಯುದ್ಧಕ್ಕೆ ನೀವು ನಮಗೇನು ಆಗ್ತಿರೋ ನಾವು ಅದೇ ರೀತಿ ನಾವು ನಿಮಗೆ ಉತ್ತರ ಕೊಡ್ತೀವಿ ಅಂತ ಒಂದು ದೇಶ ಇನ್ನೊಂದು ದೇಶಕ್ಕೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಜನರ ಜೀವನ ಯಾವ ರೀತಿ ಆಗ್ಬೋದು, ಮುಂದೆ ಏನೇನು ಇದರಿಂದ ಪರಿಣಾಮಗಳಾಗ್ಬೋದು ಅಂತ ನೀವು ಒಂದು ಮಾತು ಹೇಳಿದ್ರಿ. ಈಗಾಗಲೇ ಲಾಕ್ಡೌನ್ ಥರ ಶುರುವಾಗೋಗ್ಬಿಟ್ಟಿದೆ ಅಂತ. ಮೊನ್ನೆ ನೀವು ಹೇಳಿದ್ದು ನಿಜ. ನಾವು ಸೋಮವಾರ ಬಜಾರ್ಗೆ ಬರ್ತಾ ಇದ್ದೀವಿ, ಆಫೀಸ್ಗಳು, ತಾಲೂಕ್ ಪಂಚಾಯತಿ, ತಾಲೂಕು ಆಫೀಸು, ತಾಲೂಕು ಕಚೇರಿ ಬಾಗಿಲಾಕಿದ್ದಾರೆ. ಸೋಮವಾರ ಏನಿವತ್ತು ಸರ್ಕಾರಿ ರಜಾ ಇಲ್ವಲ್ಲ, ಏನು ಅಂತಂದರೆ ಭಾನುವಾರ ತೆಗೆದಿದ್ರಂತೆ, ಆಫೀಸು ಭಾನುವಾರ ತೆಗೆದಿದ್ರಂತೆ, ಸೋಮವಾರ ರಜಾ ಮಾಡಿದ್ದಾರೆ. ಒಂದು ದಿವಸ ತೆಗೆಯೋದು, ಒಂದು ದಿವಸ ರಜಾ ಮಾಡೋ ಲೆಕ್ಕಕ್ಕೆ ಬಂದೈತೆ ಅಂದರೆ ಇದೊಂಥರ ಲಾಕ್ಡೌನೇ ಇದು. ಈಗಾಗಲೇ ಎಷ್ಟೋ ಕಡೆ ಭಾಳಷ್ಟು ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಊಟ ಕೊಡೋದಕ್ಕೆ ಗ್ಯಾಸ್ ಇಲ್ಲದೆ, ಅಡುಗೆ ಮಾಡೋದಕ್ಕೆ ಸೌದೆಗಳು ಬಳಕೆ ಆಗಬೇಕು. ಸೌದೆ ಎಷ್ಟೋ ವರ್ಷಗಳಿಂದ ಗ್ಯಾಸ್ ಬಂದಾಗಿನಿಂದ ಅಡುಗೆ ಮಾಡ್ತಕ್ಕಂಥ ಅಡುಗೆ ಭಟ್ರು, ಮಹಿಳೆಯರು ಗ್ಯಾಸ್ಗೆ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. ಒಲೆಗೆ ಸೌದೆ ಇಟ್ಟರೆ ಎದ್ದು ಆಚೆ ಓಡೋತಾರೆ. ಒಂದೊತ್ತು ಮಾಡಿ ಬಡಿಸಾರೋ ಹೆಂಗಸರು ರಾತ್ರಿಗೆ ಅವ್ರು ಇರ್ತಾರೋ ಇರೋಲ್ವ ಹೊಗೆಗೆ, ಆ ಲೆವೆಲ್ಗೆ ಇವತ್ತು ಬಂದುಬಿಟ್ಟಿದೆ. ಆ ಥರ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ. ಹಂಗಾಗಿ ಇವತ್ತೇನಾಗ್ತಿದೆ ಅಂದರೆ ಎಷ್ಟೋ ಮಕ್ಕಳನ್ನ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಗ್ಯಾಸಿಂದು ಸೊರೋಗೋವರೆಗೂ, ನಾವು ಫೋನ್ ಮಾಡೋವರೆಗೂ ಬರಬೇಡಿ, ಕ್ಲಾಸಸ್ ಇಲ್ಲ, ಒಂಥರ ಲಾಕ್ಡೌನೇ. ಇದು ಒಂದಲ್ಲ, ನಾನು ಕಣ್ಣಲ್ಲಿ ನೋಡ್ತಿರ್ತಕ್ಕಂಥ ಪ್ರತ್ಯಕ್ಷ ವರದಿಯನ್ನು ನಾನು ನಿಮಗೆ ಹೇಳ್ತಿರ್ತಕ್ಕಂಥದ್ದು. ಈಗಲೇ ಈ ಥರ ಇದೆ ಅಂತಂದರೆ ಯುದ್ಧದ ತೀವ್ರತೆ ಪಡ್ಕೊಂಡಾಗ ಇನ್ನೂ ಭಯಾನಕವಾದ ಪರಿಸ್ಥಿತಿಯನ್ನು ನಾವು ನೋಡಬೇಕಾಗತ್ತೆ. ಈಚೆನೇ ಬರಬೇಡ್ರಿ, ಮನೆಗಳಾಗೆ ಇದ್ದು ಬಿಡ್ರಿ ಅಂತ ಹೇಳೋ ಟೈಮ್ ಬಂದರೂ ಬರ್ಬೋದು. ಒಂದು ಯುದ್ಧ ನಡೀತಿರೋದು ಇಸ್ರೇಲು, ಅಮೇರಿಕ, ಇರಾನ್ ಮಧ್ಯೆ, ಕೊಲ್ಲಿ ರಾಷ್ಟ್ರಗಳ ಮಧ್ಯೆ. ನಾವಿರೋದು ಭಾರತದಲ್ಲಿ. ಯುದ್ಧ ನಡೀತಿರೋದಲ್ಲಿ ಸಂಕಷ್ಟ ಅನುಭವಿಸಿರೋದು ನಾವು, ಶ್ರೀಲಂಕಾ, ಬಾಂಗ್ಲಾ, ಪಾಕಿಸ್ತಾನ, ಬೇರೆ ದೇಶಗಳು. ಇಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಗ್ಯಾಸಿನ ಅಭಾವ, ಗ್ಯಾಸಿನ ಕೊರತೆ ಭಾರತಕ್ಕೇನೇನೋ ಅಂತ ಬಾವಿಯೊಳಗಿರೋ ಕಪ್ಪೆ ಇದೇ ಸಮುದ್ರ ಅಂದ್ಕೊಂಡು ಒಳಗೆ ಇರ್ತದಲ್ಲ, ಹಂಗೆ ಭಾರತೀಯರು ಇಲ್ಲೇ ಅವರು ಅಷ್ಟೇ. ಈ ಸಮಸ್ಯೆ ಜಗತ್ತಿನ ಎಲ್ಲ ಕಡೆಯೂ ಇದೆ ಅಂತಕ್ಕಂಥದ್ರ ಅರಿವು ಯಾರೋ ಒಂದಷ್ಟು ಜನ ಬುದ್ಧಿವಂತರಿಗೆ, ನಮ್ಮಂಥವ್ರಿಗೆ ಅರಿವಾಗ್ತಿರ್ಬೋದು. ಭಾಳಷ್ಟು ಜನ ನಮಗೇನೇನೋ ಸಮಸ್ಯೆ ಅಂತ ಇಲ್ಲ. ಎಲ್ಲ ಕಡೆಯೂ ಗ್ಯಾಸ್ಗೆ ಅಭಾವ ಇದೆ, ತೊಂದರೆ ಇದೆ, ಸ್ಕೇರ್ಸಿಟಿ ಇದೆ, ಸಿಗ್ತಾ ಇಲ್ಲ.
ಈಗ ಅದರ ಅಡ್ಡ ಪರಿಣಾಮಗಳು ನೋಡ್ರಿ. ಪೆಟ್ರೋಲಿಯಂ ಉತ್ಪನ್ನಗಳು ಸಿಗದೆ ಕಚ್ಚಾ ತೈಲ ಭಾರತಕ್ಕೆ ಬಂದರೆ, ಕ್ರೂಡ್ ಆಯಿಲ್ ಬಂದರೆ ಅದನ್ನು ಸಂಸ್ಕರಣೆ ಮಾಡಿ ಪೆಟ್ರೋಲು, ಡೀಸಲ್ಲು, ಕೆರೋಸಿನ್ನು, ವ್ಯಾಸಲಿನ್ನು, ವೈಟ್ ಆಯಿಲ್ಲು, ಡಾಂಬರು, ಪೆಟ್ರೋಲಿಯಂ ಉತ್ಪನ್ನಗಳು, ಎಡಿಬಲ್ ಆಯಿಲ್ಲು ಎಲ್ಲ ಅದರಲ್ಲೇ ಉತ್ಪತ್ತಿ ಆಗುತ್ತೆ. ಯಾವಾಗ ಅದು ಉತ್ಪತ್ತಿ ನಿಂತೋತದೋ ಮೆಡಿಕಲ್ ರೇಟ್ ಜಾಸ್ತಿ, ಮೆಡಿಕಲ್ ಸಾಮಗ್ರಿಗಳ ರೇಟ್ ಜಾಸ್ತಿ, ಟಾರ್ ಹಾಕ್ಸೋದಕ್ಕೆ ಟಾರ್ ರೇಟ್ ಜಾಸ್ತಿ, ವ್ಯಾಸಲಿನ್ ಸಿಕ್ಕಲ್ಲ. ಇವತ್ತು ಮೆಡಿಕಲ್ ಮಾತ್ರೆಗಳು ರೇಟ್ ಜಾಸ್ತಿ ಆಗಿದೆ. ಆಹಾರ ಸಾಮಗ್ರಿಗಳ ಬೆಲೆನೂ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಡೀಸೆಲು, ಪೆಟ್ರೋಲು ಸಿಗ್ತಾ ಇಲ್ಲ. ಇದು ಸಮಸ್ಯೆ. ಶಿಪ್ಗಳು ಇಲ್ಲೆಂದ್ರಲ್ಲೇ ನಿಂತೋಗ್ಬಿಟ್ಟವೆ. ಹಾರ್ಮುಜ್ ಜಲಸಂಧಿ ಒಳಗಡೆ ಸಾವಿರ ಸಂಖ್ಯೆ ಒಳಗಡೆ ಹಡಗುಗಳು ನಿಂತೋಗಿದ್ದಾವೆ. ಪುಣ್ಯ, ಭಾರತ ದೇಶದ ಪುಣ್ಯ, ಭಾರತ ದೇಶದ ನಾಯಕತ್ವದ ಪರಿಣಾಮ 9ನೇದು 10ನೇದು ಹಡಗು ಭಾರತಕ್ಕೆ ಬಂತು. ಈ ವ್ಯವಸ್ಥೆ ಬೇರೆ ಯಾವ ದೇಶಕ್ಕಿದೆ ತೋರಿಸಲಿ ನೋಡೋಣ. ಇಲ್ಲ. ಹಂಗಾಗಿ ಇವತ್ತು ನಾವು ಎದುರಿಸ್ತಿರ್ತಕ್ಕಂಥ ಅಡ್ಡ ಪರಿಣಾಮಗಳು ಈಗಲೇ ಇಷ್ಟಿದೆ ಅಂತಂದರೆ ಯುದ್ಧ ಭೀಕರತೆ ಪಡ್ಕೊಂಡ್ರೆ ಇನ್ನಷ್ಟು ಘನಘೋರ ಕಷ್ಟಗಳನ್ನು ದೇಶ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿಯೇ ಯುದ್ಧದಿಂದ ಯಾವ ಲಾಭವೂ ಇಲ್ಲ, ತೊಂದರೆ ಬಿಟ್ಟರೆ ಬೇರೆ ಯಾವ ಲಾಭವೂ ಇಲ್ಲ ಅಂತಕ್ಕಂಥದ್ದನ್ನು ಎಲ್ಲ ದೇಶಗಳವರು ಅರ್ಥ ಮಾಡಿಕೊಂಡ್ರೆ ಮಾತ್ರ ಏನಾದರೂ ಜಗತ್ತಿಗೆ ಒಳಿತಾಗುತ್ತೆ. ಪ್ರತಿಷ್ಠೆಗೆ ಒಂದು ಹಠಕ್ಕೆ ಬಿತ್ತು ಅಂತಂದರೆ ಜಗತ್ತು ನಿರ್ನಾಮ ಆಗುತ್ತೆ, ಸರ್ವನಾಶ ಆಗುತ್ತೆ. ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.